ಸಿಂಧು ಜಲ ಒಪ್ಪಂದ ವಿಚಾರದಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಈಗ ಸ್ವಲ್ಪ ಏನೋ ಉದ್ವಿಗ್ನತೆ ಅಂತೆ. ಅವನು ಯಾವನೋ ಮುಸಾದಿಕ್ ಮಲ್ಲಿಕ್ ಅಂತೆ, ಅವನು ಹೇಳ್ತಾನಂತೆ ನಮ್ಮ ನೀರನ್ನು ಯಾರು ಕಿತ್ತುಕೊಂಡರೆ ಓ ಇವನ ಕೋತಿ. ಅಯ್ಯೋ ಆಪರೇಷನ್ ಸಿಂಧು ಟೈಮಲ್ಲೂ ಅದೇ ಗೊತ್ತುಕೊಳ್ಳಿ, ಇದೊಂದು ಪಕ್ಕ ಕೋತಿ ಇದು. ನೀವು ಹೇಳಿದ್ರಲ್ಲ ಸರ್, ಹೇಳಿದ್ದೆ ಈಗಲೂ ಹೇಳ್ತೀನಿ, ಅವ್ನು ಪಕ್ಕ ಕೋತಿನೇ. ಅವ್ನು ಕೈ ಕತ್ತರಿಸ್ಬಿಡ್ತೀವಿ ಅವ್ರದ್ದೆಲ್ಲ ಕಸ್ಕೊಳಕ್ಕೆ ಬಂದ್ರೆ. ನಾವು ಕೈ ಕಟ್ಕೊಂಡು ನಿನ್ನ ಮುಂದೆ ಬಂದು ನಿಂತ್ಕೋತೀವಿ, ಹೊಡ್ಕೊಪ್ಪ ಕೈನ. ಅಯೋಗ್ಯ, ನೆಟ್ಟಗಲ್ಲಿ ನಿನಗೆ ತಿನ್ನಕ್ಕೆ ಅನ್ನ ಇಲ್ಲ, ಇನ್ನೂ ಅಲ್ಲಿ ಜನ ಜಾಡ್ಸು ಒದೆಯೋ ಲೆವೆಲ್ಗೆ ಬಂದು ಕೂತಿದ್ದಾರೆ ಪಾಪ. ಹೌದು, ಎಷ್ಟು ರೂಪಾಯಿ ನಮ್ಮದೇ 90 ರೂಪಾಯಿ ಆಗಿದ್ದಕ್ಕೆ ಏನ್ರಿ ಮಾಡ್ತಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು ಇಷ್ಟು ವರ್ಷದಿಂದ? ಎಲ್ರಿ ಮೋದಿದು ಉತ್ತರ ಇದಕ್ಕೆ? ರೂಪಾಯಿಗೆ ಡಾಲರ್ಗೆ 90 ರೂಪಾಯಿ ಹಾಕ್ರಿ ಆಯಿತು ಅಂತೆಲ್ಲ ಕೇಳ್ತೀವಿ. 200 ಚಿಲ್ಲರೆ ಅವನು ಹೇಳಿದ್ದಾನೆ. ಸರಿ ಬಾಪ್ಪ, ಅದೇನು ಕೈ ಕತ್ತರಿಸ್ತೀಯೋ ಅಥವಾ ನಾನು ನಿನ್ನ ಕಾಲು ಕತ್ತರಿಸ್ಬೇಕಾ, ತಲೆ ತೆಗಿಬೇಕಾ ನೋಡೋಣ, ಅದನ್ನ ಆಮೇಲೆ ಬಾ ಡ್ಯಾಶ್. ಇನ್ನೊಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನ ಹೆಂಗೆ ದಂಗೆ ಎದ್ದಿದ್ದಾರೆ ಅಂದರೆ, ಈ ಕೊನೆ ಹಂತಕ್ಕೆ ಬಂದಿದ್ದಾರೆ ಅವರು. ನಿಮಗೂ ನಮಗೂ ಸಂಬಂಧ ಇಲ್ಲ, ನಾವು ಪಾಕಿಸ್ತಾನದ ಭಾಗ ಅಲ್ಲ. ಫುಡ್ಡು ಆಹಾರದ ಟ್ರಕ್ಗಳನ್ನೆಲ್ಲ ನಿಲ್ಲಿಸಿದ್ದಾರೆ ಪಾಕಿಸ್ತಾನದವರು. ಏನವ್ರು ನೀನು ಉಪವಾಸಕ್ಕೆ ಹಾಕ್ಬಿಟ್ಟು ಸಾಯಿಸ್ತೀರಾ ಹಾಗಾದರೆ ಪಾಕಿಸ್ತಾನದವರು? ಅವನೊಬ್ಬ ಮುನೀರ್ ಅಂತ ಇದ್ದಾನೆ, ಕಟಕ, ಅವನು ರಾಕ್ಷಸ, ಅವನು ಟ್ರಂಪು ಫ್ರೆಂಡ್ ಅಂತೆ. ಈ ಟ್ರಂಪ್ನ ಇಂಡಿಯಾ ನಂಬಬೇಕಂತೆ. ಹೆಂಗಿದೆ ಲಾಜಿಕ್ ನೋಡಿ, ಹೇಗಿದೆ ಲಾಜಿಕ್? ಇದು ನಮ್ಮ ಹಣೆ ಬರಹ. ಅವನು RDX ಇರೋವಂಥ ಬಾಂಬ್ಗಳನ್ನು ಜನರ ಮೇಲೆ ಹಾಕ್ತಾ ಇದ್ದಾರಂತೆ ತಂದು. ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋರ ಮೇಲೆ POK ನಲ್ಲಿ ಅವ್ರು ಇವತ್ತು ಹೇಳಿದ್ದಾರೆ, ನೀವು ಹೆಚ್ಚಿಗೆ ಮಾತಾಡಿದ್ರೆ ನಾವು ಭಾರತದ ಜೊತೆ ಮಾತಾಡ್ಕೋತೀವಿ ಅಂತ. ನೀವು ಮಾತಾಡ್ಕೊಳ್ಳಿ, ನಮ್ಮವ್ರು ಬೇಕಾದ್ರೆ ಒಂದು 4 ಟ್ರಕ್ ಅನ್ನನೂ ಕಳಿಸ್ಕೊಡಿ, ಬೇಕಾರೆ ಆ ಅಕ್ಕಿ ನಾನು ಬೇಡ ಅಂದಿಲ್ಲ. ಸೇರಿಸ್ಕೊಳ್ಳೋ ವ್ಯವಹಾರಕ್ಕೆ ಮಾತ್ರ ಹೋಗ್ಬೇಡ್ರಪ್ಪ, ಇರೋರೇ ಸಾಕಾಗಿದೆ ನಿಭಾಯಿಸೋಕ್ಕೆ. ಅಲ್ಲ, ನಮ್ಮ ಕನಸು ಅದೇ ಅಂತಾರೆ. ಮತ್ತೆ ಅಖಂಡ ಭಾರತ ನಮ್ಮ ಪಿಂಕ್ ಹಾಕೊಂಡು ನೆಕ್ಕಳಗೆ ಯಾವ್ದ್ರೆ ಅಖಂಡ ಭಾರತ ನಿಮ್ಮ ತಲೆ? ಯಾವನ್ರಿ ಅವ್ನು ಹೇಳೋನು ಅಖಂಡ ಭಾರತ ಅಂತ? ಸಂಸತ್ತಲ್ಲಿ ಯಾವ್ದ್ರೆ ಅಖಂಡ ಭಾರತ ನಿಮ್ಮ ತಲೆ? ಭಾರತ ಒಡಿದಿದ್ರೆ ನಿಮ್ಮ ಪುಣ್ಯ. ನೀವು ಹಿಂಗೆ ಆಡ್ಕೊಂಡೋಗಿ ಉತ್ತರ ಭಾರತದಲ್ಲಿ ಭಾರತ ಒಡಿದಿದ್ರೆ ನಿಮ್ಮ ಪುಣ್ಯ. ಯಾವನವನು ಅಖಂಡ ಭಾರತ ಅಂತೆಲ್ಲ ಮಾತಾಡೋನು? ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು ಅವನಿಗೆ. ಅಖಂಡ ಭಾರತ ಮಾಡೋದಾದರೆ ಅಖಂಡ ಭಾರತದ ಮನೋಸ್ಥಿತಿ ಇರಬೇಕು, ಎಲ್ಲರನ್ನೂ ಸಮಾನವಾಗಿ. ಬರೀ ಅಖಂಡ ಭಾರತ ಅಂತ ಬುರ್ಡೆ ಬಿಡೋದಲ್ಲ, ನಿಂತ್ಕೊಂಡಿಲ್ಲಿ ಅಖಂಡ ಭಾರತ ಅಂತ. ಆಮೇಲೆ ಆ ನೀರು ಅವ್ರಿಗೆ ಬಿಡೋದು ನಮ್ಮ ಹಕ್ಕು ಅಂತಾರಲ್ಲ, ಅದು ಹೆಂಗೆ ಸರ್? ಆ ಸಿಂಧು ನದಿ ನೀರು ನಮ್ಮ ಹಕ್ಕು, ನಮ್ಮ ಪಾಲನ ನೀರು ನೀವು ಕೊಡಲೇಬೇಕು ಅಂತಾರಲ್ಲ. ತಮಿಳ್ನಾಡಿನವ್ರು ಹೇಳಲ್ವಾ ಕರ್ನಾಟಕಕ್ಕೆ ಕಾವೇರಿಗೆ? ಸೇಮ್ ಅಷ್ಟೇ. ಬನ್ನಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ, ಪ್ರಧಾನಿ ಮೋದಿಯವರ ಕಾರ್ಯನೀತಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದಾರೆ ಅಂತ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಅವರು ಹೇಳಿದ್ದಾರೆ. ಒಂದು ಸರ್ತಿ ಇದ್ದಕ್ಕಿದ್ದಂಗೆ ಬೆಳಗ್ಗೆ 6 ಮೋದಿಗೆ ಫೋನ್ ಮಾಡೋಣ ಅಂತ ಹೇಳ್ಬಿಟ್ರು. ಸರ್, ಇವಾಗ ಭಾರತದಲ್ಲಿ 6 ಗಂಟೆ ಸರ್ ಅಂದರೆ, ನಂತರ ನಿದ್ದೆ ಮಾಡಲ್ಲ ರೀ ಮೋದಿ, 6 ಗಂಟೆಗೆ ಎದ್ದು ಕೂತಿರ್ತಾರೆ, ಫೋನ್ ಮಾಡಿ ಅಂತ ಹೇಳಿದ್ರು ಅಂತೆಲ್ಲ ಅವ್ರು ಹೇಳ್ತು. ಇವ್ರು ಹೇಳಿದ್ರು, ಅವ್ರು ಫೋನ್ ಮಾಡಿದ್ರು, ಇವ್ರು ಮಾತಾಡ್ಕೊಂಡ್ರು. ಸರಿ, ಮುಂದೆ ಹೇಳಪ್ಪ, ಬರೀ ಇದೇ ಆಗೋಯ್ತಲ್ಲ. ಐ ಲೈಕ್ ಮೋದಿ, ಈಸ್ ಮೈ ಬೆಸ್ಟ್ ಗ್ರೇಟ್ ಲೀಡರ್, ಈಸ್ ಅ ವಂಡರ್ಫುಲ್ ಫೆಲೋ, ಈಸ್ ಅ ಬಿಗ್ ಫೆಲೋ, ಈಸ್ ಮೈ ಗ್ರೇಟ್ ಫ್ರೆಂಡ್. ಬರೀ ಇಷ್ಟೇ ಆಗೋಯ್ತಲ್ಲ, ಮುಂದಕ್ಕೆ ಕೇಳು. ನಿಜವಾದ ಭಾರತ ಮತ್ತು ಅಮೆರಿಕದ ಸಂಬಂಧ ಏಷ್ಯಾ ಉಪಖಂಡದಲ್ಲಿ ಶಾಂತಿ ನೆಲೆಸಲು ಬೇಕಾಗಿರುವಂತಹ ಒಂದು ಅವಶ್ಯಕವಾದಂತಹ ಕ್ರಿಯೆ. ಅದನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಮೆರಿಕಕ್ಕೆ. ಆ ಕಡೆ ಪಾಕಿಸ್ತಾನ ನಂಬಿಕೊಂಡು ಯಾವನಾದರೂ ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾನೇನ್ರಿ? ಯಾವನಾದ್ರೂ ಮಾಡ್ತಾನ ಈ ದೇಶದಲ್ಲಿ? ಹೇಳಿಪ್ಪ, ಈ ಪ್ರಪಂಚದಲ್ಲಿ ನಾನು ಹೇಳೋದು ಯಾರೂ ಇಲ್ಲ. ಅತ್ಯಂತ ಅನಂಬಿಕಸ್ಥ ದೇಶ ಅಂದರೆ ಪಾಕಿಸ್ತಾನ. ಅವರೇ ಹಾಂ, ಅವ್ರ ಜೊತೆ ಇರೋ ಚೈನಾ. ನೆಕ್ಸ್ಟ್ ಚೈನಾಗೇನು ಕಿರಿಕ್ ಕಂಟ್ರಿ, ಅದು ಎಲ್ಲರಿಗೂ ಕಿರಿಕ್ ಮಾಡ್ತಾ ಇರೋದು, ತನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ. ತನ್ನ ಕೆಲಸ ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅದು. ಅಮೆರಿಕದ ಜೊತೆ ಊರ್ನವ್ರನ್ನೆಲ್ಲ ಎತ್ಕಟ್ತಾರೆ, ತಾವು ಮಾತ್ರ ಒಂದು $300 ಬಿಲಿಯನ್ ಎಕ್ಸ್ಟ್ರಾ ಬಿಸ್ನೆಸ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಆರಾಮಾಗಿ. ಎಸ್, ದಾವಣಗೆರೆ ಯಾವುದು ಆಸ್ಪತ್ರೆ ಅನಸ್ತೇಶ, ಅದು ಸಿಲಿಂಡರ್ ಡಮ್ ಅಂದ್ಬಿಡ್ತಂತೆ. ಇಡೀ ಆಸ್ಪತ್ರೆ ಹತ್ಕೊಂಡ್ಬಿಟ್ಟಿದೆ. ಆಸ್ಪತ್ರೆ ಎಲ್ಲ ಆಪರೇಷನ್ ಥಿಯೇಟರ್ ಹತ್ಕೊಂಡ್ಬಿಟ್ಟಿದೆ. ಪುಣ್ಯಕ್ಕೆ ಡಿ ಗ್ರೂಪ್ ನೌಕರರು ಬೇರೆ ಸಿಲಿಂಡರ್ಗಳನ್ನೆಲ್ಲ ಪ್ರಾಣನೂ ಲೆಕ್ಕಿಸದೆ ಎತ್ಕೊಂಡು ಆಚೆ ಓಡಿದಾರಂತೆ. ಅವರೆಲ್ಲರಿಗೂ ನನ್ನ ಪ್ರಕಾರ ಅಲ್ಲಿ DC-ನೋ SP ನೋ ಕರೆಸ್ಬಿಟ್ಟು ಒಂದೊಂದು ಹಾರ ಹಾಕಿ, ಒಂದು ಶಾಲ್ ಹಾಕ್ರಿ ಅಟ್ಲೀಸ್ಟು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಎಷ್ಟು ಜನಕ್ಕೆ ಏನೇನು ಅಪಾಯ ಆಗ್ತಿತ್ತೋ ಏನೋ. ಅವ್ರು ಈ ಥರದ ಸ್ಮಾಲ್ ಹೀರೋಗಳನ್ನು ಗೌರವಿಸ್ಬೇಕು. ದುಡ್ಡು ಕೊಡಿ ಅಂತ ನಾ ಹೇಳಲ್ಲ, ಅವ್ರಿಗೊಂದು ನಾನು ದುಡ್ಡು ಕೊಡಿ ಅಂತ ಹೇಳಲ್ಲ. ಹೌದು,
ತುಂಬ ಸಣ್ಣ ಸಣ್ಣ ಗೌರವಗಳಿಗೆ ಅವರೆಲ್ಲ ಅರ್ಹರು ಇರ್ತಾರೆ. ಅದನ್ನು ನೀವು ಗುರುತಿಸ್ಬೇಕು. ಅದನ್ನು ಲೋಕಲಿ DC ಲೆವೆಲು, SP ಲೆವೆಲು, ಇನ್ಸ್ಪೆಕ್ಟರ್ಗಳ ಲೆವೆಲು ಮಾಡ್ಬೋದು. ನಿಮ್ಗೇನು ದೊಡ್ಡ ಖರ್ಚಾಗಲ್ಲ ಅದರಿಂದ. ರಾಜಸ್ಥಾನದಲ್ಲಿ ಇನ್ನೊಂದು ಪೇಪರ್ ಲೀಕ್ ಅಂತೆ, ಯಾವುದೋ ಪ್ಯಾರಾಮೆಡಿಕಲ್ದಂತೆ, ವಿದ್ಯಾರ್ಥಿಗಳೆಲ್ಲ ರೊಚ್ಚಿಗೆದ್ದಿದ್ದಾರೆ. ಏನು ತೊಂದರೆ ಇಲ್ಲ, ಅದು ಯಾರ್ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀವಿ, ಅವ್ರನ್ನೆಲ್ಲ ಬಲಿ ಹಾಕ್ತೀವಿ, ಅವ್ರಿಗೆಲ್ಲ ಜೈಲಿಗೆ ಕಳಿಸ್ತೀವಿ, ಬಿಡಲ್ಲ ಯಾರನ್ನೂ ಅಂದರೆ ಮುಗೀತಪ್ಪ, ಆಗೋಯ್ತು ಅಲ್ಲಿಗೆ ಕತೆ. ಈ ಹಿಂದೆ ಎಲ್ಲ ಅದೇ ಹೇಳ್ಕೊಂಬಂದಿರುತ್ತೆ. ಅಷ್ಟೇ. ಅದ್ರ ಏನು ದೊಡ್ಡ ಕೆಲಸ. ಇನ್ನೊಂದು ಸರಿ ಎಕ್ಸಾಮನ್ನು ಮಾಡ್ತೀವಿ, ನಾವು ಮರುಪರೀಕ್ಷೆಯನ್ನು ಮಾಡ್ತೀವಿ, ವಿದ್ಯಾರ್ಥಿಗಳೇ ಗಾಬರಿ ಆಗಬೇಡಿ ಅಂತಂದುಬಿಟ್ಟು ಟಕಾರ್ ಅಂತ ಮರುಪರೀಕ್ಷೆ ಮಾಡಿ. ನಾವು ಮರುಪರೀಕ್ಷೆ ಎಷ್ಟು ಯಶಸ್ವಿಯಾಗಿ ಮಾಡಿದ್ವಿ, ಸೇನೆಯನ್ನು ಕರ್ಕೊಂಬಂದ್ಬಿಟ್ಟಿದ್ದೀವಿ ನಾವು. ಹಂಗೆ ಅಂದ್ಬಿಟ್ಟು ಏಲಿಯನ್ಸನ್ನು ಕರ್ಕೊಂಬಂದಿದ್ದೀವಿ ಅಂತ ಒಂದಿನ ರೈಲ್ ಬಿಟ್ಟು ಅನ್ಬೇಕಾರೆ. ನಿಮ್ಮ ಯೋಗ್ಯತೆಗೆ ಈ ದೇಶಕ್ಕೆ ಎಕ್ಸಾಮ್ಗಳನ್ನು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ ನೆಟ್ಟಿಗೆ ಅಂತಂದ ಮೇಲೆ. ಹರಿಯಾಣದ ಯಾವುದೋ ಧನೌರಾ ಗ್ರಾಮದಲ್ಲಿ 4 ವರ್ಷದ ಬಾಲಕ ಒಬ್ಬ 220 ಅಡಿ ಆಳದ ಕೊಳವೆ ಬಾವಿಗೆ ಬಿದ್ದಿದ್ದಾನಂತೆ. ಮತ್ತೆ ಅದೇ ಕತೆನಾ? ಸರಿ, ಆಟ ಆಡ್ಕೊಂಬಂದಂತೆ ಬಿದ್ದ, ಜಾರಿದ್ದಾನೆ, ಯಾರೋ ಮುಚ್ಚಿಲ್ಲ ಅದನ್ನು ಸರಿಯಾಗಿ, ಅದಕ್ಕೆ ಎಂದಿನಂತೆ. ಈಗ ಒಂದು ಸರಿ ಮತ್ತೆ ಎಲ್ಲ ಕಡೆ ಕರೆಕ್ಟಾಗಿ ಮುಚ್ಚಬೇಕು, ಇನ್ನು ಮುಂದೆ ಮುಚ್ಚದ ಕ್ರಮ ತೆಗೆದುಕೊಳ್ಳುತ್ತೇವೆ ಅಷ್ಟೇ, ಸ್ಟ್ಯಾಂಡರ್ಡ್. ಆ ವಾರ ಕಳೆದ್ಮೇಲೆ ಮುಗೀತು, ಸತ್ತರು ಎಲ್ಲ, ಸತ್ತ ಬಿದ್ದವನು ಬಿದ್ದ ಅಷ್ಟೇ. ಇನ್ನು ರಕ್ಷಣಾ ಕಾರ್ಯ ಮಾಡ್ತಿದ್ದಾರೆ, ಬದುಕತ್ತೋ ಇಲ್ವೋ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ TMC ಶಾಸಕಿಯಾಗಿದ್ದಂತಹ ನೀಲಾ ಭಟ್ಟಿ ಸಹ ಅವರ ಗಂಡನನ್ನು ಇವತ್ತು ಆ ಏರಿಯಾದವರೆಲ್ಲ ಹಿಡ್ಕೊಂಡು, ನಿನ್ನ ಹೆಂಡತಿ ಶಾಸಕಿಯಾಗಿದ್ದಾಗ ಏನು ಕೆಲಸ ಆಗಿಲ್ಲ ಅಂತ ಹೇಳಿ ತಲೆಗೆ ಮೊಟ್ಟೆಗಿಟ್ಟೆ ಎಲ್ಲ ಒಡೆದು ಕಳಿಸಿದ್ದಾರೆ. ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಶಾಸಕರನ್ನು ಅಂತಕ್ಕಂಥದ್ದು. ಅಲ್ಲ, ಅದು ಇರ್ಬೋದು, ಜನ ಕೋಪನೂ ಇರ್ಬೋದು, ಅಥವಾ ಬೇರೆ ವರ್ಕರ್ಸಿಗೆ ಅಲರ್ಟ್ ಆಗಿ ಅವರೇ ಮಾಡ್ತಿರ್ಬೋದು, ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಯಾಕಂದರೆ ಅದು ಅದಕ್ಕೆ ಯಾವ ರೂಪ ಬೇಕಾದರೂ ಇರ್ಬೋದು, ಅದು ಒಂದೇ ರೂಪ ಸರಿ ಅಂತ ಹೇಳಬಾರ್ದು ಅದನ್ನು, ನಿಜ ಅಲ್ವಾ? ಇನ್ನು ತಮಿಳುನಾಡಲ್ಲಿ TVK ಪಕ್ಷ ಈಗ ಜಾತ್ಯತೀತ ಮೈತ್ರಿಕೂಟ ಆರಂಭ ಮಾಡ್ತಾರಂತೆ. ದ್ರಾವಿಡ ಅಂದರೆ DMK ಸರ್ಕಾರದ ಭಾಗ ಆಗಿದ್ದ ಸಣ್ಣ ಪುಟ್ಟ ಪಕ್ಷಗಳು ಎಲ್ಲರನ್ನೂ ಸೇರಿಸ್ಕೊಂಡು ನಾಳೆ ಏನೋ ಸಭೆ ಕರೆದಿದ್ದಾರೆ ವಿಜಯ್. ಅಂದರೆ ಇದು DMKಗೆ ಸೆಡ್ ಹೊಡೆಯೋದಕ್ಕೆ, ನಾವೆಲ್ಲರೂ ಜಾತ್ಯತೀತ ಪಕ್ಷಗಳು ಒಂದಾಗ್ತಿದ್ದೀವಿ ಅಂತ ಮೆಸೇಜ್ ಕೊಡೋದಕ್ಕೆ ಈಗ ವಿಜಯ್ ಮುಂದಾಗಿದ್ದಾರೆ. ಅವ್ರನ್ನ ಒಬ್ಬಂಟಿ ಮಾಡಿಬಿಡ್ತೀವಿ ಅಂತ ಅವರು DMKನ ಮಾಡ್ತಾರೋ ಬಿಡ್ತಾರೋ. ಬಟ್ ಈ ಉಳಿದ ಪಕ್ಷಗಳ ಕತೆ ಇಷ್ಟೇನೆ. ಇದನ್ನು TVKನೂ ಅರ್ಥ ಮಾಡ್ಕೋಬೇಕು. ಅಧಿಕಾರ ಮತ್ತು ಸಂದರ್ಭದಲ್ಲಿ ಉಳಿದುಕೊಳ್ಳುವಂತಹ ಅನಿವಾರ್ಯತೆಗೋಸ್ಕರ ಇವೆಲ್ಲ ಪಕ್ಷಗಳು ಮಾಡ್ತಿರೋದು. ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂದರೆ ಇದೇ. ಈ ಸಣ್ಣ ಪುಟ್ಟ ಪಕ್ಷಗಳಲ್ಲಿ ಯಾವನಾರು ಒಬ್ಬನಿಗೆ ಮಂತ್ರಿ ಆಗಿರಬೇಕು, ಒಬ್ಬನಿಗೆ ಅಧಿಕಾರ ಇರಬೇಕು, ಇದ್ರೆ ಅವ್ನು ಸತ್ತ. ಆ ಕಾರಣಕ್ಕೆ ಓಡ್ತಿದ್ದಾರೆ. ಒಳ್ಳೆ ನಮ್ಮ ಕಡೆ ಹೇಳ್ತಾರೆ, ಎತ್ತುಗಳು ಬಾಲ ಎತ್ಕೊಂಡು ಓಡ್ತವೆ ಅಂತ, ಹಂಗೆ ಓಡ್ತಿದ್ದಾರೆ ಒಳ್ಳೆ. DMK ಇವತ್ತು ಬೇಕಾಗಿಲ್ಲ ಅವ್ರಿಗೆ. DMKನೂ ಅರ್ಥ ಮಾಡ್ಕೋಬೇಕು ಇದನ್ನು ಅಷ್ಟೇ. ಇದರಲ್ಲಿ ಕಾಂಗ್ರೆಸ್ಸು ಸೇರಿದೆ. ಇಂಥ ಧೋಕಾ ಮಾಡಿರೋ ಕಾಂಗ್ರೆಸ್ಸನ್ನ ನಾವು ನಂಬಬೇಕು ಅಂತ ಹೇಳ್ತೀರಿ ನೀವು. DMKನವ್ರು ಇಲ್ದಿದ್ರೆ ನೀವಿಲ್ಲ ತಮಿಳ್ನಾಡಲ್ಲಿ. ಈಗ DMKಗೆ ಯಾಮಾರ್ಸ್ ಹೊರಟಿದ್ದೀರಿ. ಈಗ ಅವ್ರು ನಂಬಿ ಅಂತ ಭಾರತೀಯ ರಕ್ಷಣಾ ಇದು ನಮ್ಮದು ಕೋಸ್ಟ್ ಗಾರ್ಡ್ ಸಮುದ್ರದಲ್ಲಿ ಮುಳುಗ್ತಾ ಇದ್ರಂತೆ 6 ಜನ ಮೀನುಗಾರರು. ಮಂಗಳೂರಿನ ಹತ್ತಿರ ಎಲ್ಲೋ ಗೊತ್ತಾಗಿದೆ, ಮೆಸೇಜ್ ಬಂದಿದೆ. ಕೂಡಲೇ ಅಲ್ಲಿಗೆ ಹೋಗಿ ಅವರೆಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. ಯಾವುದೋ ಮಂಜು ಮಾತಾ ಅಂತ ಬೋರ್ಡ್ 90 ನಿಮಿಷದ ಕಾರ್ಯಾಚರಣೆ ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾರೆ. ಲೈಫ್ ಗಾರ್ಡ್ಗಳನ್ನು ಹಾಕ್ಕೊಂಡು ಮಾಡಿದ್ದಾರೆ. ಅಟ್ಲೀಸ್ಟು ಬದುಕಿದ್ರಲ್ಲ ಪಾಪ, ಎಲ್ಲ ಉಳಿದ್ರಲ್ಲ. ಹೌದು, 6 ಜನ ದೇ ವಿಲ್ ಬಿ ಗ್ರೇಟ್ಫುಲ್ ಟು ನಮ್ಮ ಕೋಸ್ಟ್ ಗಾರ್ಡ್ಗಳಿಗೆ. ಬಟ್ ನಮ್ಮ ಕೋಸ್ಟ್ ಗಾರ್ಡು, ನಮ್ಮ ನೇವಿ ಎಲ್ಲೆಲ್ಲೋ ಯಾರ್ಯಾರನ್ನೋ ರಕ್ಷಣೆ ಮಾಡ್ತಿದೆ, ಅದರಲ್ಲಿ ಇದು ಮಾಡ್ತಿರ್ತಾರೆ. ಇನ್ನು ವಿವಾಹಿತೆಯ ಜೊತೆ ಯುವಕನೊಬ್ಬ ಪರಾರಿಯಾಗಿದ್ದಕ್ಕೆ ರೊಚ್ಚಿಗೆದ್ದ ಮಹಿಳೆ ಕುಟುಂಬಸ್ಥರು ಆ ಯುವಕನ ಮನೆ ಮೇಲೆ ದಾಳಿ ನಡೆಸಿ ಧ್ವಂಸ ಮಾಡಿ ಎಲ್ರಿಗೂ ಹೊಡೆದು ಬಡಿದು ಮಾಡಿದ್ದಾರೆ. ಗಂಡನ ಸ್ನೇಹಿತನ ಜೊತೆಯಲ್ಲೇ ಓಡೋಗ್ಬಿಟ್ಟಿರೋದು, ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರು ಅಂತ. ಅದಕ್ಕೆ ಅವರೆಲ್ಲ ದಾಳಿ ಮಾಡಿದ್ದಾರೆ. ಆಮೇಲೆ ಮನೆಗೆ ಬಂದು ಚಿನ್ನಾಭರಣ, ಹಣ, ಕುರಿ ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು ಅಂತ ಈಗ ಕೇಸ್ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.